ಈ ವರ್ಷ ಮಕ್ಕಳು ಪಾಸ್ ಆಗ್ಬೇಕಾದ್ರೆ 35% ಅಲ್ಲ 33% ಬಂದ್ರೆ ಸಾಕು ಅಂತ ಇದೆ. ಈ 33ರಲ್ಲಿ 20 ಮಾರ್ಕ್ಸ್ ಇದೆಯಲ್ಲ, ಅದು ಇಂಟರ್ನಲ್ ಮಾರ್ಕ್ಸ್, ಅದು ಟೀಚರ್ಸ್ ಕೊಡೋ ಅಂತದ್ದು. ಇನ್ನು ಕೇವಲ 13 ಮಾರ್ಕ್ಸ್ ಮಾತ್ರ ಅವ್ರ ಪರೀಕ್ಷೆಯಲ್ಲಿ ಉತ್ತರ ಬರೆದಿರ್ತಾರಲ್ಲ, ಅದಕ್ಕೆ ಇರುವಂತ ಮಾರ್ಕ್ಸ್ ಅದು. ಫಲಿತಾಂಶ ಬಂದ್ಮೇಲೆ ಈ ತರ ಭರ್ಜರಿ ಬಂಪರ್ ಫಲಿತಾಂಶ ಬಂದ್ಬಿಟ್ಟಿದೆ, ಶಿಕ್ಷಣದ ಮಟ್ಟ ಸುಧಾರಣೆ ಆಗಿದೆ ಅಂತೆಲ್ಲ ಮಾತಾಡ್ಕೊಳ್ತಾರೆ. ವಾಸ್ತವವಾಗಿ ಹೀಗೆ ಆಗಿರಲ್ಲ. ಸರಿಯಾಗಿ ಹೋಮ್ವರ್ಕ್ ಮಾಡಲ್ಲ, ಶಾಲೆಗೆ ಸರಿಯಾಗಿ ಬರಲ್ಲ, ಆ ತರದವ್ರಿಗೂ 20 ಮಾರ್ಕ್ಸ್, ತುಂಬಾ ಒಳ್ಳೆ ವಿದ್ಯಾರ್ಥಿಗೂ 20 ಮಾರ್ಕ್ಸ್, ಹೀಗೆ ಬೇಕಾಬಿಟ್ಟಿ ಕೊಟ್ಬಿಡ್ತಾರೆ. ಯಾಕೆ ಕೊಡ್ತಾರೆ? ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ 33 ಇಸ್ ದ ಪಾಸಿಂಗ್ ಮಾರ್ಕ್ಸ್. ವೀಕ್ಷಕರೇ ನಮಸ್ಕಾರ. ಈ SLC ಪರೀಕ್ಷೆ ಇದೆಯಲ್ಲ, ಅದು ನಮ್ಮ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಪರೀಕ್ಷೆ, PUC ಗಿಂತ ದೊಡ್ಡ ಪರೀಕ್ಷೆ. ಯಾಕೆ ಅಂದ್ರೆ ಸುಮಾರು ಹತ್ತತ್ರ 9 ಲಕ್ಷ ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ತಗೊಳ್ತಾರೆ. PUC ಅದು ಕೇವಲ 4.5 ಲಕ್ಷದಷ್ಟು ಜನ. ಯಾಕೆಂದ್ರೆ SLC ಆದ್ಮೇಲೆ ಅನೇಕರು IIT ಈ ತರ ಎಲ್ಲ ಹೋಗ್ಬಿಡ್ತಾರೆ ಬೇರೆ ಬೇರೆ ಕಡೆಗೆ. ಈ ವರ್ಷದ ಪರೀಕ್ಷೆ ಸ್ವಲ್ಪ ವಿಶೇಷವಾಗಿದೆ ಹಿಂದಿನ ಎಲ್ಲಾ ಪರೀಕ್ಷೆಗಳಿಗಿಂತ. ಏನು ಈ ವರ್ಷದ ವಿಶೇಷ? ನೀವು ಪತ್ರಿಕೆಗಳಲ್ಲಿ ಓದಿರ್ಬೋದು. ಈ ವರ್ಷ ಮಕ್ಕಳು ಪಾಸ್ ಆಗ್ಬೇಕಾದ್ರೆ 35% ಅಲ್ಲ 33% ಬಂದ್ರೆ ಸಾಕು ಅಂತ ಇದೆ. ಈ ಹೆಡ್ಲೈನ್ ಓದಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಏನ್ 2% ತಾನೇ ವ್ಯತ್ಯಾಸ, ಏನು ವಿಶೇಷ ಇಲ್ಲ ಅಂತ ಅನ್ಸುತ್ತೆ. ಅಲ್ಲೇ ನೀವು ತಪ್ಪು ಮಾಡೋದು. ಬರೇ 2% ಅಲ್ಲ ವ್ಯತ್ಯಾಸ ಆಗಿರೋದು, ಅದಲ್ದೇನೆ ಮೌಲ್ಯಮಾಪನದ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ. ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಮೊದಲೇ ಒಂದು ಭವಿಷ್ಯವಾಣಿ ಹೇಳ್ತೀನಿ. ನಾನು ಭವಿಷ್ಯ ಹೇಳೋನಲ್ಲ, ಆದರೆ ಈಗಲೇ ಅಡ್ವಾನ್ಸ್ ಹೇಳ್ಬಿಡ್ತೀನಿ. ಮೇ ತಿಂಗಳಲ್ಲಿ SLC ಫಲಿತಾಂಶ ಬರುತ್ತೆ. ಈಗ ಮುಂದೆ ಬರೋ ಅಂಥ ಫಲಿತಾಂಶ ಇದೆಯಲ್ಲ, ಬಂಪರ್ ಫಲಿತಾಂಶ ಬರುತ್ತೆ ನೋಡಿ. ಪತ್ರಿಕೆಗಳಲ್ಲೆಲ್ಲ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಏನು ನಮ್ಮ ಶಿಕ್ಷಣ ತುಂಬ ಸುಧಾರಿಸಿದೆ, ಫಲಿತಾಂಶ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ನಿಜವಾಗ್ಲೂ ಹಾಗೆ ಆಗಿರಲ್ಲ ಅದು. ಯಾಕೆ ಅಂತ ಹೇಳ್ತೀನಿ. ಈ 33% ಪಾಸ್ ಆಗಲಿಕ್ಕೆ ಸಾಕು ಅಂತ ಈ ವರ್ಷ ಮಾಡಿದಾರಲ್ಲ, ಇದನ್ನು 2 ಭಾಗ ನಾವು ಮಾಡಬೇಕು. ಈ 33ರಲ್ಲಿ 20 ಮಾರ್ಕ್ಸ್ ಇದೆಯಲ್ಲ, ಅದು ಆಂತರಿಕ ಮೌಲ್ಯಮಾಪನ ಅಂತ ಹೇಳ್ತಾರೆ, ಇಂಟರ್ನಲ್ ಮಾರ್ಕ್ಸ್, ಅದು ಟೀಚರ್ಸ್ ಕೊಡೋ ಅಂತದ್ದು. ಇನ್ನು ಕೇವಲ 13 ಮಾರ್ಕ್ಸ್ ಮಾತ್ರ ಅವ್ರ ಪರೀಕ್ಷೆಯಲ್ಲಿ ಉತ್ತರ ಬರೆದಿರ್ತಾರಲ್ಲ, ಅದಕ್ಕೆ ಇರುವಂತ ಮಾರ್ಕ್ಸ್ ಅದು. ಇದುವರೆಗೂ ಅಂದ್ರೆ ಹಿಂದಿಂದು ಪರೀಕ್ಷೆ ಏಪ್ರಿಲ್ 25ನೇ ಇಸ್ವಿನಲ್ಲಿ ನಡೆದಿರುವಂತ ಪರೀಕ್ಷೆಯಲ್ಲಿ ಹೀಗಿರ್ಲಿಲ್ಲ. ಆ 20 ಮಾರ್ಕ್ಸ್ ಇದೆಯಲ್ಲ, ಆಂತರಿಕ ಮೌಲ್ಯಮಾಪನ, ಇಂಟರ್ನಲ್ ಅಸೆಸ್ಮೆಂಟ್, ಅದನ್ನ ಪಾಸ್ ಆಗೋದಕ್ಕೆ ಅಂತ ಪರಿಗಣಿಸ್ತಾ ಇರಲಿಲ್ಲ. ಅದನ್ನ ಕೇವಲ ಪರ್ಸೆಂಟೇಜ್ಗೆ ಅಂತ ಮಾತ್ರ ಪರಿಗಣಿಸ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲನೇ ಬಾರಿಗೆ 20 ಮಾರ್ಕ್ಸ್ ಅನ್ನ ಕೇವಲ ಇಂಟರ್ನಲ್ ಅಸೆಸ್ಮೆಂಟ್ ಪಾಸ್ ಆಗ್ಲಿಕ್ಕೆ 33 ಸಾಕು, ಅದರಲ್ಲಿ 20 ಅರ್ಧಕ್ಕಿಂತ ಜಾಸ್ತಿ ಅದು ಟೀಚರ್ಸ್ ಕೈಯಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ನ್ಯಾಯವಾಗಿ ವಿದ್ಯಾರ್ಥಿಗಳಿಗೆ ಸಿಗಲ್ಲ ಅಂತ. ಅದು ಕೇವಲ 13 ಮಾರ್ಕ್ಸ್ ಬರೆದಿರೋ ಅಂತ ಉತ್ತರ ಬರೆದಿರೋದ್ರಲ್ಲಿ 13 ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು, ಎಲ್ಲರೂ ಪಾಸ್ ಆಗ್ಬೋದು. ಅದನ್ನು ಎಲ್ಲ ಕಾಪಿ ಗೀಪಿ ಮಾಡಿದ್ರಂತೂ ಈ ಸರಿ ಫೇಲೇ ಇಲ್ಲ. 100% ಮಾರ್ಕ್ಸ್ ತಗೊಳ್ಳೋ ರಿಸಲ್ಟ್ ತಗೊಳ್ಳೋ ಅಂತ ಎಷ್ಟೋ ಶಾಲೆಗಳು ಈ ಸರಿ ಆಗೋಗ್ಬಿಡುತ್ತೆ. ಈಗ ಪ್ರಶ್ನೆ ಅಂದ್ರೆ ಹೀಗೆ ಯಾಕೆ ಮಾಡಿದ್ರು ಅಂತ. CBSE ಅಂತ ಹೇಳಿ ಸೆಂಟ್ರಲ್ ಅಂದ್ರೆ ಡೆಲ್ಲಿಲಿ ಇರುವಂತ ಬೋರ್ಡ್ ಇದೆಯಲ್ಲ, ಅವರು ಇದೇ ರೀತಿನೇ ಮಾಡ್ತಾ ಇದ್ದಾರೆ. 33% ಅವ್ರಿಗೂ ಇರೋದು. ಆದ್ರೆ ಅವ್ರಿಗೆ ಆ 20 ಮಾರ್ಕ್ಸ್ ಇದೆಯಲ್ಲ ಟೀಚರ್ಸ್ ಹಾಕುವಂಥದ್ದು, ಅದಕ್ಕೆ ಗೈಡ್ ಲೈನ್ಸ್ ಇದೆ, ಯಾವ್ದಕ್ಕೆ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅಂತ ಹೇಳಿ. ಅಂದ್ರೆ ಅದರಲ್ಲಿ 5 ಮಾರ್ಕ್ಸ್ ಅವರ ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ ಅದನ್ನ ಮಾಡಿರೋದಕ್ಕೆ, ಇನ್ನು 5 ಮಾರ್ಕ್ಸ್ ಅವ್ರದ್ದು ಹೋಮ್ ವರ್ಕ್ ಮಾಡಿರೋದಕ್ಕೆ, ಇನ್ನು 5 ಮಾರ್ಕ್ಸ್ ಅವ್ರದ್ದು ಕ್ಲಾಸ್ ರೂಮ್ ಬಿಹೇವಿಯರ್. ಆ 20 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ತೋರಿಸ್ಬೇಕು ಆ ಟೀಚರ್ಸ್ ಅದು. ಆದ್ರೆ ನಮ್ಮ ರಾಜ್ಯದಲ್ಲಿ ಆ 20 ಮಾರ್ಕ್ಸ್ ಅನ್ನ ಬೇಕಾಬಿಟ್ಟಿ ಕೊಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ. ತುಂಬಾ ದೊಡ್ಡ ವಿದ್ಯಾರ್ಥಿ ಸರಿಯಾಗಿ ಹೋಮ್ ವರ್ಕ್ ಮಾಡಲ್ಲ, ಶಾಲೆಗೆ ಸರಿಯಾಗಿ ಬರಲ್ಲ, ಆ ತರದವ್ರಿಗೂ 20 ಮಾರ್ಕ್ಸ್, ತುಂಬಾ ಒಳ್ಳೆ ವಿದ್ಯಾರ್ಥಿಗೂ 20 ಮಾರ್ಕ್ಸ್, ಹೀಗೆ ಬೇಕಾಬಿಟ್ಟಿ ಕೊಟ್ಬಿಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಶಾಲೆಗೂ, ಪ್ರತಿಯೊಂದು ಜಿಲ್ಲೆಯ ಶಿಕ್ಷಣಾಧಿಕಾರಿಗೂ ನಮ್ಮ ಜಿಲ್ಲೆ, ನಮ್ಮ ಶಾಲೆ ಅದರದ್ದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಅವ್ರಿಗೆ ರೇಸದು. ಒಂದು ಶಾಲೆಗೆ ಅದ್ರ ಹತ್ರನೇ ಇರುವಂತ ಇನ್ನೊಂದು ಶಾಲೆಗಿಂತ ನಮ್ದು ರಿಸಲ್ಟ್ ಚೆನ್ನಾಗಿದ್ರೆ ನಮ್ಮ ಸ್ಕೂಲಿಗೆ ಜಾಸ್ತಿ ಮಕ್ಕಳು ಸೇರ್ತಾರೆ, ಜಾಸ್ತಿ ಫೀಸ್ ಬರುತ್ತೆ. ಮಕ್ಕಳು ಸೇರೋ ಅಂಥದ್ದು ಯಾವಾಗ್ಲೂ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಎಲ್ಲ ಶಾಲೆಗಳಲ್ಲೂ ಇರುತ್ತಲ್ವಾ. ಸೊ ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಏನು, ಪರ್ಸೆಂಟೇಜ್, ಅದರಲ್ಲೂ ಮಾರ್ಕ್ಸ್ ಜಾಸ್ತಿ ತಗೊಂಡಿರೋರ್ದು ಫ್ಲೆಕ್ಸಿ ಬೋರ್ಡ್ ಅನ್ನು ಹಾಕಿ ಬನ್ನಿ ನೋಡಿ ನಮ್ಮ ಶಾಲೆಗೆ ಸೇರಿದ್ರೆ ಎಷ್ಟು ಚೆನ್ನಾಗಿ ನೀವು ರಿಸಲ್ಟ್ ತಗೊಳ್ಬೋದು ಅಂತ ಜಾಹೀರಾತು ಮಾಡಬೇಕು. ಹೀಗೆ ಆ 20 ಮಾರ್ಕ್ಸ್ ಅಂತ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ಎಲ್ರಿಗೂ ಬೇಕಾಬಿಟ್ಟು ಕೊಟ್ಬಿಡ್ತಾರೆ. ಇದು ಹಿಂದೆ ಇರೋವಂಥ ಅನುಭವ ಅದು. ಅದಕ್ಕೋಸ್ಕರ ಅದು ಗೊತ್ತಿದ್ರೂ ಕೂಡ ಈಗ ಶಿಕ್ಷಣ ಇಲಾಖೆಯವರು ಇದನ್ನ ಮಕ್ಕಳು ಪಾಸ್ ಆಗ್ಲಿಕ್ಕೆ ಅದನ್ನ ಪರಿಗಣಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದಾರೆ. ಇದು ಶಿಕ್ಷಣ ಅದು ಮುಂದುವರೆದಿರೋ ಅಂತ ಆಗಲ್ಲ, ಅದು ಕೇವಲ ನ್ಯಾಯಯುತವಲ್ಲದ ರೀತಿಯಿಂದ ಈ ಫಲಿತಾಂಶವನ್ನ ಹೆಚ್ಚಿಸೋದಾಗುತ್ತೆ. ಜನ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ನಮ್ಮ ಶಿಕ್ಷಣ ಸುಧಾರಣೆ ಮಾಡೋದು ಹೇಗೆ ಅಂದ್ರೆ ಪಾಸ್ ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಬಿಡೋದು ಅಂತೇಳಿ. ಈಗ ನೋಡಿ, ಒಂದು ಶಾಲೆಯನ್ನು ನಾನು ಪರಿಗಣಿಸೋಣಂತೆ, ಅದರ ಆಡಳಿತ ಮಂಡಳಿಯವರು, ಹೆಡ್ ಮಾಸ್ಟ್ರು ಅವರು ತಮ್ಮ ಶಾಲೆಯ ಫಲಿತಾಂಶ ಹೇಗಾದರೂ ಮಾಡಿ ಹೆಚ್ಚಾಗಬೇಕು ಅಂತಿರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಟೀಚರ್ಸ್ಗೂ ಏನು ಹೇಳಿರ್ತಾರೆ, ನೀವು ಅದಕ್ಕೆ ಏನೇನು ಬೇಕಾದ್ರೆ ಡಾಕ್ಯುಮೆಂಟ್ಸ್ ಅದನ್ನ ಎಲ್ಲ ಬೇಕಾದ್ರೆ ಸಿದ್ಧತೆ ಮಾಡಿಟ್ಕೊಳ್ಳಿ, ಎಲ್ಲ ಮಕ್ಕಳಿಗೂ 20 ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾರೆ.
ಇನ್ನ ಜಿಲ್ಲಾಧಿಕಾರಿಗಳಿಗೆ ವಿಷಯಕ್ಕೆ ಬರೋಣಂತೆ. ನಮ್ಮ ರಾಜ್ಯದಲ್ಲಿ ಸುಮಾರು 31 ಜಿಲ್ಲೆಗಳಿದೆ. ಅದು ಆ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಅದರದ್ದು ಅವರ ಫಲಿತಾಂಶ ಹೆಚ್ಚಾಗಬೇಕು ಅಂತ ಹೇಳಿ ಇರುತ್ತೆ. ಕೆಲವರು ಪ್ರಾಮಾಣಿಕವಾಗಿರುವಂತ ಜಿಲ್ಲಾಧಿಕಾರಿಗಳು ಇದ್ರೂ ಕೂಡ ಅವರು ಏನಂತಾರೆ ಅಂದ್ರೆ ಬೇರೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ 20ಕ್ಕೆ 20 ಮಾರ್ಕ್ಸ್ ಕೊಡ್ತಾ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ನಾನು ಕೊಡದೇ ಇದ್ರೆ ನನ್ನ ಜಿಲ್ಲೆಯ ಫಲಿತಾಂಶ ಕಡಿಮೆ ಆಗುತ್ತೆ. ಆಮೇಲೆ ಮೇಲಧಿಕಾರಿಗಳು ನನಗೆ ನೋಟಿಸ್ ಕೊಡ್ತಾರೆ, ಯಾಕೆ ನಿಮ್ದು ಫಲಿತಾಂಶ ಇಷ್ಟು ಕಡಿಮೆ ಆಯಿತು ಅಂತ. ನಾನು ನೋಟಿಸ್ಗೆ ಏನು ಉತ್ತರ ಹೇಳೋದು? ಎಲ್ಲರೂ 20ಕ್ಕೆ 20 ಕೊಡ್ತಿರ್ಬೇಕಾದ್ರೆ ನನ್ನ ಜಿಲ್ಲೆನಲ್ಲಿ ನಾನು ಕೊಡದೇ ಇದ್ರೆ ಹೀಗೆ ಅವ್ರಿಗೂ ಸಮಸ್ಯೆ ಇದೆ. ಅದಕ್ಕೋಸ್ಕರನೇ ಯಾರೂ ಪ್ರಾಮಾಣಿಕವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ 20 ಮಾರ್ಕ್ಸ್ ಸಿಗುತ್ತೆ, ರಿಸಲ್ಟ್ ಬೇಕಾದಷ್ಟು ಬರುತ್ತೆ. ಅದು ಫಲಿತಾಂಶ ಬಂದ್ಮೇಲೆ ಓ ಈ ಥರ ಭರ್ಜರಿ ಬಂಪರ್ ಫಲಿತಾಂಶ ಬಂದ್ಬಿಟ್ಟಿದೆ, ಶಿಕ್ಷಣದ ಮಟ್ಟ ಸುಧಾರಣೆ ಆಗಿದೆ ಅಂತೆಲ್ಲ ಮಾತಾಡ್ಕೊಳ್ತಾರೆ. ವಾಸ್ತವವಾಗಿ ಹೀಗೆ ಆಗಿರಲ್ಲ ಅದು. ಆದರೆ ಈ ಥರ ಆಗಿರೋದ್ರಿಂದ ತುಂಬ ನೋವು ಯಾರಿಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಯಾರು ಪ್ರಾಮಾಣಿಕವಾಗಿರ್ತಾರೆ, ಶ್ರದ್ಧೆಯಿಂದ ಆಸಕ್ತಿಯಿಂದ ಪರೀಕ್ಷೆಗೆ ಓದಿ ಅಭ್ಯಾಸ ಮಾಡಿ ತಪಸ್ಸಿನ ಹಾಗೆ ಓದಿ ಪರೀಕ್ಷೆಯಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿರ್ತಾರಲ್ಲ, ಆ ಥರ ಮಕ್ಕಳಿಗೆ ತುಂಬ ನೋವಾಗುತ್ತೆ. ಅದು ನಾನು ಟೀಚರ್ ಆಗಿರೋದ್ರಿಂದ ನನ್ನದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ SSLC ಪರೀಕ್ಷೆ ಗಣಿತದ ಪರೀಕ್ಷೆ ಇತ್ತು. ಅದು ಮುಗಿಸಿ ಹೊರಗೆ ಬಂದಾಗ ಒಬ್ಬ ಹುಡುಗಿ ಸಾಯಿಶ್ರೀ ಅಂತ ಅವಳ ಹೆಸರು, ಗೊಳೋ ಅಂತ ಹತ್ಕೊಂಡು ಅವಳು ಹೊರಗಡೆ ಬಂದವಳು. ತಾಯಿ ಹೊರಗಡೆ ಕಾಯ್ತಾ ಇದ್ಲು, ಮಗಳು ಹತ್ಕೊಂಡು ಬರ್ತಿರೋದು ನೋಡಿ ಅವ್ರಿಗೆ ಗಾಬರಿ ಆಗೋಯ್ತು, ಯಾಕೆ ಅಂತೇಳಿ. ಏನೂ ಆಗಿರಲಿಲ್ಲ ಅಂಥದ್ದು. ಆದರೆ ಅಲ್ಲಿ ಪರೀಕ್ಷೆ ಹಾಲ್ ಒಳಗಡೆ ಬೇಕಾದಷ್ಟು ಕಾಪಿ ನಡೀತಾ ಇತ್ತು. ಎಲ್ಲ ಉತ್ತರಗಳನ್ನು ಟೀಚರ್ಸೇ ಯಾರು ಕಾಪಿ ಆಗೋದನ್ನ ತಡೆಯೋದಕ್ಕೋಸ್ಕರ ಅಂತ ನೇಮಿಸಲ್ಪಟ್ಟಿರ್ತಾರೋ ಅಂಥವ್ರೆ ಮಕ್ಕಳಿಗೆ ಕಾಪಿ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ರು. ಅದಕ್ಕೆ ಅವಳಿಗೆ ತುಂಬ ದುಃಖ ಆಯಿತು. ಯಾಕೆ ಅವಳಿಗೆ ದುಃಖ ಆಯಿತು ಅಂದರೆ, ಅವಳು SLCಗೆ ಕಾಲಿಟ್ಟ ಆಗ್ಲಿಂದ ಮನೆಯಲ್ಲಿ TV ಸಂಪರ್ಕ ಇದೆಯಲ್ಲ ಅದನ್ನು ಬಂದ್ ಮಾಡಿದ್ಲು. ಮತ್ತು ಅವ್ರ ಮನೆಗೆ ಯಾರು ನೆಂಟ್ರಿಷ್ಟ್ರು ಬರಬೇಡಿ ನಮ್ಮ ಮನೆಗೆ, ಯಾಕೆ ಅಂತ ಹೇಳಿದ್ರೆ ಓದ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅಂತ. ಅವ್ರ ಕುಟುಂಬದಲ್ಲಿ ಯಾವುದಾದ್ರೂ ಹಬ್ಬನೋ ಗೃಹ ಪ್ರವೇಶ ಮದುವೆ ಏನಾದರೂ ಇದ್ರೆ ಇವ್ರು ಹೋಗ್ತಾ ಇರಲಿಲ್ಲ. ಇಡೀ 10 ತಿಂಗಳು ತಪಸ್ಸಿನ ಥರ ಅವಳು ಅಭ್ಯಾಸ ಮಾಡಿ ಅವಳು ಪರೀಕ್ಷೆಯಲ್ಲಿ ಬರೆದಿದ್ಲು. ಅಲ್ಲೆಲ್ಲರೂ ಕಾಪಿ ಮಾಡೋದು ಅನ್ಯಾಯ ನಡೀತಿರುವಾಗ ಅವಳಿಗೇನು ಅನಿಸುತ್ತೆ, ತುಂಬ ಬೇಜಾರಾಯಿತು, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ ವ್ಯರ್ಥನಾ ಅಂಥೇಳಿ ಸೀದಾ ಹತ್ಕೊಂಡು ಅಮ್ಮ ಮಗಳಿಬ್ಬರು ನಮ್ಮ ಮನೆಗೆ ಬಂದರು. ನೇರವಾಗಿ ಅವ್ರ ಮನೆಗೆ ಹೋಗೋದ್ರ ಬದಲು ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ? ಇಷ್ಟೇ ನಾನು ಹೇಳಿದ್ದು, ನೋಡಮ್ಮ, ಈ ಥರ ಯಾರು ಕಾಪಿ ಮಾಡಿಬಿಟ್ಟು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವರು ಇನ್ನು PUCನಲ್ಲಾದರೂ ಬಿದ್ದು ಹೋಗ್ತಾರೆ. ಇನ್ನು ಎಷ್ಟು ಅದೇ ರೀತಿ ಕಾಪಿ ಮಾಡಿಬಿಟ್ಟು ಎಷ್ಟು ಆ ಥರ ಮಾಡ್ಲಿಕ್ಕೆ ಸಾಧ್ಯ? ನೀನು ನಿಜವಾಗ್ಲೂ ಮಾರ್ಕ್ಸ್ ಗಳಿಸಿರೋಳು, ಅದಕ್ಕೋಸ್ಕರನೇ ನೀನು ಯೋಚನೆ ಮಾಡಬೇಕಾಗಿಲ್ಲ. ಇದು ತಾತ್ಕಾಲಿಕ ಅಷ್ಟೇ. ನಾನು ಹೇಳಿದ್ದು ಮಾತು ನಿಜ ಆಯ್ತದು. ಅವಳು PUCನಲ್ಲೂ ಚೆನ್ನಾಗಿ ರಿಸಲ್ಟ್ ಬಂತು. ಮೆರಿಟ್ನಲ್ಲಿ ಅವಳಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಅವಳಿಗೆ ಸೀಟ್ ಸಿಕ್ತು ಬೆಂಗಳೂರಿನ BMS ಕಾಲೇಜ್ನಲ್ಲಿ. ಅವಳು ಇಂಜಿನಿಯರಿಂಗ್ ಮುಗಿಸ್ಲು, ಈಗಾಗಲೇ ಅವಳು ಇಂಡಿಯನ್ ಏರ್ಫೋರ್ಸಲ್ಲಿ ಪೈಲಟ್ ಆಗಿದ್ದಾಳೆ. ಅದಕ್ಕೋಸ್ಕರನೇ ಇದನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲೂ ಅನೇಕರು ಪ್ರಾಮಾಣಿಕವಾಗಿರುವಂಥ ವಿದ್ಯಾರ್ಥಿಗಳಿರ್ಬೋದು. ಈ 20 ಮಾರ್ಕ್ಸನ್ನು ಅನ್ಯಾಯವಾಗಿ ಎಲ್ರಿಗೂ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಅಂತ ಹೇಳಿದ್ರೆ ಅವರಿಗೆ ಬೇಸರ ಅಂತ ಅನ್ನಿಸ್ಬೋದು. ಅವ್ರೇನು ಯೋಚನೆ ಮಾಡಬೇಕಾಗಿಲ್ಲ. ಒಂದು ಹಂತದವರೆಗೂ ಪಾಸ್ ಹಾಕೊಳ್ಳೋ ಅಂಥವ್ರು ಪಾಸ್ ಆಗಲಿ. ಆದರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿರುವಂಥ ವಿದ್ಯಾರ್ಥಿಗಳಿಗೆಲ್ಲ ಅವ್ರಿಗೆ ಏನೂ ತೊಂದರೆ ಆಗಲ್ಲ. ನಿಜವಾದ ಶಿಕ್ಷಣ ಯಾವುದು ಅಂಥೇಳಿ ಏಕ ಮನಸ್ಸಿನಿಂದ ಅದನ್ನು ಮಾಡ್ಕೊಂಡು ಹೋದರೆ ನಿಮಗೆ ಯಾವುದು ತೊಂದರೆ ಆಗಲ್ಲ. ಆದರೆ ಈ ವರ್ಷದ SLC ಪರೀಕ್ಷೆಯಲ್ಲಿ ಈ ಥರದೊಂದು ಬದಲಾವಣೆ ಆಗಿದೆ.